ಮೈಸೂರಿನಲ್ಲಿರುವ ನಟ ದರ್ಶನ್ ಮತ್ತೆ ಆಸ್ಪತ್ರೆಗೆ ತೆರಳಿದ್ದಾರೆ. ಬೆನ್ನು ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ತಪಾಸಣೆಗೆ ತೆರಳಿರುವಂತದ್ದು. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ದರ್ಶನ್ ಆರೋಗ್ಯ ತಪಾಸಣೆ, ಬೆನ್ನು ನೋವಿಗೆ ಸಂಬಂಧಿಸಿದಂತೆ ಆರೋಗ್ಯ ವಿಚಾರಣೆಗೆ ತೆರಳಿದ್ದಾರೆ. ದರ್ಶನ್ಗೆ ನಟ ಧನ್ವೀರ್ ಇಲ್ಲೂ ಕೂಡ ಸಾಥ್ ಕೊಟ್ಟಿರುವಂತಹದ್ದು. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ದರ್ಶನ್ ಅವರ ಆರೋಗ್ಯ ತಪಾಸಣೆ, ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಆರೋಗ್ಯವನ್ನ ವಿಚಾರಣೆ ಮಾಡಿಸಲಿಕ್ಕೆ ಆಸ್ಪತ್ರೆಗೆ ತೆರಳಿದ್ದಾರೆ. ದರ್ಶನ್ ಅವರಿಗೆ ನಟ ಧನ್ವೀರ್ ಸಾಥನ್ನು ಕೊಟ್ಟಿರುವಂತದ್ದು. ದರ್ಶನ್ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ತು. ಅದಾದ್ಮೇಲೆ ಕೋರ್ಟ್ಗೆ ಹೋಗಿ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ತಗೊಂಡು ಬಂದ್ರು. ಇಷ್ಟು ದಿನ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದಂತಹ ದರ್ಶನ್ ಮೈಸೂರಿನಲ್ಲಿರುವಂತಹ ಕಾರಣ ಕಾಮಾಕ್ಷಿ ಆಸ್ಪತ್ರೆಗೆ ತೆರಳಿರುವಂತದ್ದು. ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ತಮ್ಮ ಹೆಲ್ತ್ ಕಂಡೀಷನ್ ಹೆಂಗಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ದಾರೆ. ಅಲ್ಲಿ ಹಲವು ರೀತಿಯ ತಪಾಸಣೆಯನ್ನ ದರ್ಶನ್ ಅವರಿಗೆ ಮಾಡಲಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ದರ್ಶನ್ ಪ್ರತ್ಯಕ್ಷರಾದಂತಹ ಸಂದರ್ಭದಲ್ಲಿ ತೆಗೆದಂತಹ ದೃಶ್ಯ ಇದು. ಅಲ್ಲೂ ಕೂಡ ನೂರಾರು ಸಂಖ್ಯೆಯ ಅಭಿಮಾನಿಗಳು ಅವರನ್ನ ಸುತ್ತುವರೆದಿರುವಂತಹದ್ದು. ಅವರಿಗೆ ನಟ ಧನ್ವೀರ್ ಅವರು ಸಾಥನ್ನು ಕೊಟ್ಟಿದ್ದಾರೆ. ಧನ್ವೀರ್ ಬರ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಲುಕಿಕೊಂಡಾಗಿಂದಲೂ ಕೂಡ ಧನ್ವೀರ್ ದರ್ಶನ್ ಜೊತೆಗೇನೆ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಂಡಾಗಿಂದಲೂ ಕೂಡ ದರ್ಶನ್ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡಿದ್ರು. ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಈಗ ಇದ್ದಕ್ಕಿದ್ದ ಹಾಗೆ ಕಾಮಾಕ್ಷಿ ಆಸ್ಪತ್ರೆಗೆ ಶಿಫ್ಟ್ ಆಗಿರುವಂತಹದ್ದು, ಆರೋಗ್ಯ ತಪಾಸಣೆಗೆ ಮುಂದಾಗಿರುವಂತಹದ್ದು, ಬೇರೆ ರೀತಿಯ ಲೆಕ್ಕಾಚಾರ ಏನಾದರೂ ಇದೆಯಾ ಹೇಗೆ ಅಂತ? ಇಲ್ಲ ಪ್ರೇಮ್, ಇದರಲ್ಲೇನು ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳಿಲ್ಲ. ಯಾಕೆಂದರೆ ಅವ್ರನ್ನ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲೇ ಅವರು ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿರುವಂಥದ್ದು. ಈ ಹಿಂದೆಯೂ ಕೂಡ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿಯೇ ಮೈಸೂರಿನ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಅಜಯ್ ಹೆಗ್ಡೆ ಅವರ ಬಳಿಯಲ್ಲೇ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಂಥದ್ದು. ಮತ್ತು ಅವರು ಒಂದು ರೀತಿಯಾದಂತಹ ಅವರ ಮನೆಯ ವೈದ್ಯರ ರೀತಿಯಲ್ಲಿ. ಹಾಗಾಗಿನೇ ಇವತ್ತು ಏನು ನಿನ್ನೆ ಅವರು ಟ್ರೀಟ್ಮೆಂಟ್ಗೆ ಬರಬೇಕಾಗಿತ್ತು. ಆದರೆ ಇವತ್ತು ಅವರು ಬಂದು ಇವತ್ತು ಬೆಳಿಗ್ಗೆ ಒಂದು 20 ನಿಮಿಷಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ವೈದ್ಯರುಗಳ ತಪಾಸಣೆಗೆ ಒಳಗಾಗಿರುವಂಥದ್ದು ಮತ್ತು ಒಂದು ಚಿಕ್ಕ ಎಕ್ಸ್ರೇಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ತದನಂತರದಲ್ಲಿ ವಿಶ್ರಾಂತಿ ಮಾಡೋ ಸಲಹೆಯನ್ನು ಕೂಡ ವೈದ್ಯರು ನೀಡಿದ್ದಾರೆ. ಡಾಕ್ಟರ್ ಅಜಯ್ ಹೆಗ್ಡೆಗೆ ಕಳೆದ 10-12 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಏನು ಅವ್ರಿಗೆ ಯಾವಾಗ ಬೆನ್ನು ನೋವು ಕಾಣಿಸ್ಕೊಳ್ತೋ ಆ ಬೆನ್ನು ನೋವು ಕಾಣಿಸ್ಕೊಂಡಂತಹ ಸಂದರ್ಭದಿಂದಲೂ ಕೂಡ ನಿರಂತರವಾಗಿ ಅವರು ಸಂಪರ್ಕದಲ್ಲಿರುವಂಥದ್ದು ಡಾಕ್ಟರ್ ಅಜಯ್ ಹೆಗ್ಡೆ ಅವರನ್ನು. ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಈ ಕಾಮಾಕ್ಷಿ ಆಸ್ಪತ್ರೆಯಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿನೇ ಅವರು ಇಲ್ಲಿಗೆ ಬಂದು ಈಗ ಚಿಕಿತ್ಸೆಯನ್ನು ಪಡ್ಕೊಂಡಿರುವಂಥದ್ದು. ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಅವರು ನೇರವಾಗಿ ತಮ್ಮ ತೋಟಕ್ಕೆ ಹೋಗಿದ್ದಾರೆ. KP ನಾಗರಾಜ್, ಈಗ ಫ್ಯಾಮಿಲಿ ಡಾಕ್ಟರ್ ಆಗಿರೋದ್ರಿಂದ ಪ್ರತಿ ಬಾರಿಯೂ ಕೂಡ ಅವರ ಹೆಲ್ತ್ ಚೆಕಪ್ ಅನ್ನ ಇದೇ ಆಸ್ಪತ್ರೆಯಲ್ಲಿ ಮಾಡಿಸ್ತಾ ಇದ್ದಿದ್ರಿಂದ ಈಗ ಮತ್ತೊಮ್ಮೆ ದರ್ಶನ್ ಅವರು ಅಲ್ಲಿಗೆ ಬಂದಿರುವಂಥದ್ದು. ನೆಕ್ಸ್ಟ್ ಟ್ರೀಟ್ಮೆಂಟ್ ಇಲ್ಲೇನೆ ಕಂಟಿನ್ಯೂ ಆಗುತ್ತಾ ಹೇಗೆ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಅಂತ? ಅಲ್ಲ, ಸದ್ಯಕ್ಕೆ ಅವ್ರಿಗೆ ನ್ಯಾಯಾಲಯದ ಅನುಮತಿ, ಅಂದರೆ ಮೈಸೂರಿನಲ್ಲಿ ಇರೋದಕ್ಕೆ ನ್ಯಾಯಾಲಯದ ಅನುಮತಿ ಸಿಕ್ಕಿರುವಂಥದ್ದು ಕೇವಲ 15 ದಿನ, ಅಂದರೆ ಜನವರಿ 5ನೇ ತಾರೀಕಿನವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇರ್ಬೋದು. ಯಾಕೆಂದರೆ ಕೋರ್ಟಿನ ಅನುಮತಿಯನ್ನೇ ಪಡೆದು ಅವರು ಮೈಸೂರಿಗೆ ಬರಬೇಕಾಗಿದೆ. ಯಾಕೆಂದರೆ ಅದಕ್ಕೂ ಕೂಡ ನ್ಯಾಯಾಲಯದ ಕೆಲವು ಜಾಮೀನಿಗೆ ಸಂಬಂಧಪಟ್ಟಂಥ ನಿರ್ಬಂಧಗಳಲ್ಲಿ ಇದು ಒಂದು ಬಹುಮುಖ್ಯವಾದಂಥ ಒಂದು ನಿರ್ಬಂಧ. ಹಾಗಾಗಿ ಮೊನ್ನೆ ನ್ಯಾಯಾಲಯದ ಪರ್ಮಿಷನನ್ನು ತೆಗೆದುಕೊಂಡು 15 ದಿನಗಳ ಕಾಲ ಮೈಸೂರಿಗೆ ಬಂದಿರುವಂಥದ್ದು. ಬಂದು ಒಂದು 4-5 ದಿನಗಳ ಕಾಲ ರೆಸ್ಟನ್ನು ಮಾಡಿ ಇವತ್ತು ಅವರು ವೈದ್ಯರ ಬಳಿಯಲ್ಲಿ ತಪಾಸಣೆಗೆ ಬಂದಂಥದ್ದು. ಬಂದವರಿಗೆ ಒಂದು ಎಕ್ಸ್ರೇಯನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಇನ್ನು ಎಕ್ಸ್ರೇಯ ರಿಪೋರ್ಟ್ಸ್ ಬಂದಿಲ್ಲ. ಸದ್ಯಕ್ಕೆ ಡಾಕ್ಟರ್ ಅಜಯ್ ಹೆಗ್ಡೆ ಅವರೇ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ನೀವು ಉಳಿದಂತೆ ನೀವು ರೆಸ್ಟ್ ಮಾಡಿ, ಎಕ್ಸ್ರೇ ರಿಪೋರ್ಟ್ ಬಂದ ನಂತರದಲ್ಲಿ ಮುಂದಿನ ವೈದ್ಯಕೀಯ ಚಿಕಿತ್ಸೆಯ ಕ್ರಮಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಎಕ್ಸ್ರೇಯನ್ನು ಮುಗಿಸಿ ಅವರು ವಾಪಸ್ಸು ತಮ್ಮ ತೋಟಕ್ಕೆ ತೆರಳಿರುವಂಥದ್ದು. ಅವರನ್ನು ನೋಡೋದಕ್ಕೆ ಅಪಾರ ಸಂಖ್ಯೆಯ ಅವರ ಬೆಂಬಲಿಗರು ಕೂಡ ಅವರು ಬಂದಿದ್ದಂಥದ್ದು. ಯಾಕಂದರೆ ಮೈಸೂರಿಗೆ ಬಂದಿದ್ರೂ ಕೂಡ ಅವರ ಬೆಂಬಲಿಗರಿಗೆ
ಅವ್ರಿಗೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರು ನೇರವಾಗಿ ಮೈಸೂರಿಗೆ ಬಂದಂಥವ್ರು ಅವರ ತೋಟದ ಮನೆಯನ್ನು ಸೇರಿಕೊಂಡಿದ್ರು. ತೋಟದ ಮನೆಯಲ್ಲಿ ದರ್ಶನ್ ಅವರನ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಸಹಜವಾಗಿಯೇ ಕಾಮಾಕ್ಷಿ ಆಸ್ಪತ್ರೆಗೆ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಇದ್ದಂತಹ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳು ಕೂಡ ಬಂದು ಅವರಿಗೆ ಜೈಘೋಷಗಳನ್ನ ಹಾಕುವಂಥದ್ದು, ಅವರಿಗೆ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅನ್ನುವಂಥ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಅವರ ಅಭಿಮಾನಿಗಳು ಮಾಡಿದರು. ಒಂದು ಅರ್ಧ ಗಂಟೆಗಳ ಕಾಲ, ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಗಳ ಕಾಲ ಅವರು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಇದ್ದಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.